ವಿರೋಧ ಮಾಡ್ತಾರೆ. ಈಗ ಮೆಟ್ರೋಗೆ 10% ಹಣ ಕೊಡ್ತಾರೆ ಕೇಂದ್ರ ಸರ್ಕಾರದವರು. ತೇಜಸ್ವಿ ಸೂರ್ಯ ನಂದೇ ಮೆಟ್ರೋ ತಂದ್ಬಿಟ್ರೆ ಒಂಥರ ಆಡ್ತಾನೆ. ನಾನು ಹೇಳಿದೆ ಅವ್ರಿಗೆ 10% ಹಣ ಕೊಡ್ತೀರಿ, ಅಹಮದಾಬಾದ್ಗೆ 20% ಕೊಡ್ತಾರೆ, ಗುಜರಾತ್ಗೆ, ಅದ್ರ ಬಗ್ಗೆ ಯಾಕೆ ನೀವು ಪ್ರಸ್ತಾಪ ಮಾಡೋದಿಲ್ಲ ಅಂತ. ನಮ್ಮ ರಾಜ್ಯಕ್ಕೂ 20% ಶೇರಿಂಗ್ ಕೊಡ್ಬೋದಲ್ಲ. ಇವರ ಧ್ವನಿ ಅಲ್ಲಿಲ್ಲ ಕೇಂದ್ರದಲ್ಲಿ. ಅವರ ಧ್ವನಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಹೊರತು ಜನರ ಹಿತಕ್ಕೆ ಮಾಡದಂತದ್ದಲ್ಲ. ಅವರು ರಾಜಕಾರಣಕ್ಕೋಸ್ಕರ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಯಾವ್ಯಾವ ರಾಜ್ಯಗಳಿಗೆ ಮೆಟ್ರೋಗೆ ಎಷ್ಟೆಷ್ಟು ಹಣವನ್ನ ಶೇರಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಇವತ್ತು 2036ಕ್ಕೆ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2036ಕ್ಕೆ ಒಲಿಂಪಿಕ್ಸ್ ಅನ್ನ ಬಿಡ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ರಾಜ್ಯಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ? ಗುಜರಾತ್ ರಾಜ್ಯದಲ್ಲಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ಸ್ಟೇಡಿಯಂಗಳನ್ನ ಬಿಲ್ಡ್ ಮಾಡಲಿಕ್ಕೆ, ಅಲ್ಲಿ ಒಲಿಂಪಿಕ್ಸ್ ಅನ್ನ ಮಾಡಲಿಕ್ಕೆ ಗುಜರಾತ್ ಅನ್ನ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಧ್ವನಿಯನ್ನ ಎತ್ತಿದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ.